ಶ್ರೀಕೃಷ್ಣ ಮುಖ್ಯ ಪ್ರಾಣ ವೇದ ಪಾಠಶಾಲೆ. ಶ್ರೀಕೃಷ್ಣ ಇನ್ನು ಇಲ್ಲೊಳ್ತು ವೇದ ಪಾಠಶಾಲೆ ಅಂತ ಹೇಳ್ತಾರೆ. ಅಕ್ಷರ, ಸ್ವರ, ಇದು ಮಂತ್ರ. ಕಲ್ಪಡಾನ ವಿಷಯ ಕಂಡ ಈ ಅಕ್ಷರ, ಎರಡು ಸ್ವರ. ಅಕ್ಷರ, ಸ್ವರಾಕ್ಷರ, ವ್ಯಂಜನಾಕ್ಷರ, ಅಯೋಗವಾಹ ಮೂರು ಪ್ರಕಾರ. ಸ್ವರಾಕ್ಷರಗಳು ಹ್ರಸ್ವ, ದೀರ್ಘ, ಪ್ಲುತ ಅಂತ ಮೂರು ಪ್ರಕಾರ. ಹ್ರಸ್ವ ಏಕಮಾತ್ರ ಕಾಲವರ್ಣ ಅ ಇ ಉ ಋ ಲ್. ದೀರ್ಘ ಎರಡು ಪ್ರಕಾರ, ಸವರ್ಣ ದೀರ್ಘ, ಅಸವರ್ಣ ದೀರ್ಘ. ಎರಡು ಹ್ರಸ್ವ ಸವರ್ಣಗಳು ಒಟ್ಟಾತು ಕುಂಜ ದೀರ್ಘ ಅ ಅ ಆ ಇ ಇ ಈ ಉ ಉ ಊ ಋ ಋ ಋ. ನನ್ನ ಅಸವರ್ಣ ದೀರ್ಘ ಕಂಡ ಆ ಈ ಊ ಋ ಇತ್ ಸವರ್ಣ ದೀರ್ಘ. ಅಸವರ್ಣ ದೀರ್ಘ ಬಂಡ ಎರಡು ಹ್ರಸ್ವ ಅಸವರ್ಣಗಳು ಸವರ್ಣ ಅತನ್ನ ಹ್ರಸ್ವಂಗಳು ಒಟ್ಟಾಂಡ ಸಂಧ್ಯಾನಗ ಈ ದೀರ್ಘ ಉತ್ಪತ್ತಿ ಆಗೋಣ. ಇದು ಅಸವರ್ಣ ದೀರ್ಘ ಅಂತ ನೋಡಿ. ಉದಾಹರಣೆಗೆ ಅ ಪ್ಲಸ್ ಇ, ಎ, ಅ ಪ್ಲಸ್ ಉ, ಓ, ಅ ಪ್ಲಸ್ ಎ, ಐ, ಅ ಪ್ಲಸ್ ಓ, ಔ. ಇದು ಅಸವರ್ಣ ದೀರ್ಘ. ಇಂಚ ಹ್ರಸ್ವ ಅ ಇ ಉ ಋ ಲ್ ಐ. ದೀರ್ಘ ಆ ಇ ಉ ಋ. ಇದು ಸವರ್ಣ ದೀರ್ಘಂಕುಳು. ಅಸವರ್ಣ ದೀರ್ಘಂಕುಳು ಎ, ಓ, ಐ, ಔ. ಒಟ್ಟು ಬಂದಾಗ ಅ ಆ ಇ ಈ ಉ ಊ ಋ ಋ ಲ್ ಎ ಐ ಓ ಔ. ಕಲ್ಪನಾಗ ಅ ಆ ಇ ಈ ಉ ಊ ಋ ಋ ಲ್ ಎ ಐ ಓ ಔ. ಕಲ್ಪ ಅಂದರೆ ಕಣೋಳಿಯ ಅ ಆ ಇ ಈ ಉ ಊ ಋ ಋ ಲ್ ಎ ಐ ಓ ಔ. ಈ ಪ್ರಕಾರ ಅಕ್ಷರ ಸ್ವರಾಕ್ಷರಗಳು. ನನ್ನ ಅಯೋಗವಾಹಗಳು. ಅಯೋಗವಾಹಗಳು ಅಯೋಗವಾಹಗಳು ನಾಲ್ಕು ಪ್ರಕಾರ. ಅನುಸ್ವಾರ, ವಿಸರ್ಗ, ಜಿಹ್ವಾಮೂಲೀಯ, ಉಪಧ್ಮಾನೀಯ. ಅನುಸ್ವಾರ ವಿಸರ್ಗ ಪಡ್ತಾರೆ. ಜಿಹ್ವಾಮೂಲ್ಯ ಉಪಧ್ಮಾನೀಯ ಬೆತ್ತು ಬರ್ಬೋದು. ಅನ್ನೇ ಲಕ್ಷಣ ಪಡ್ತೇನೆ. ಅನುಸ್ವಾರ ಅರ್ಥ ಮಕಾರ ಸದೃಶ ಧ್ವನಿ ಅನುಸ್ವಾರ. ಮಕಾರ ಪಂಡ ಮ, ಅರ್ಧ ಮ, ಮೂತು ಅರ್ಥ, ಮೂತು ಅರ್ಥ. ಅರ್ಥ ಮಕಾರ ಸಮಾನ ಧ್ವನಿಗೆ ಅನುಸ್ವಾರ ಅಂತ ಪಡ್ಬೇಕು. ಇಂದೇ ನಮ್ಮ ಸ್ವರಾಕ್ಷರಗಳು ಬಂಡ ಹ್ರಸ್ವ ದೀರ್ಘ ಆಯಿತು ಒಟ್ಟುಗು ಪಾಡುತ್ತೇ ಪಡು. ಅರ್ಥ ಮಕಾರ ಸದೃಶ ಧ್ವನಿ ಅನುಸ್ವಾರ. ಸ್ವರ ಸ್ವರಮನುಸೃತ್ಯ ಯಹ ಉಚ್ಯತೆ ಸಹ ಅನುಸ್ವಾರ.
ಸ್ವರನ್ ಅನುಸರಿಸೋತು ಮಾತ್ರ ಅವಿನ ಉಚ್ಚಾರಣೆ ಕರಾಕೋಣ ಈಗ ಅನುಸ್ವಾರ ಅಂತ ಬಂದಿದೆ. ಅನುಸ್ವಾರ ಕಡೆಯಿಂದ ಉಚ್ಚಾರಣೆ ಕೂಡ ಈ ಕಡೆ ಸ್ವರ ಬಂಡೆ ಆ ಇ ಈ ಉ ಲ್ ಎ ಐ ಓ ಔ ನೆಕ್ಸ್ಟ್ ಅನುಸ್ವಾರ ಪಾಡು ಅಂ ಆ ಇಂ ಈಂ ಓಂ ಓಂ ಋಂ ಋಂ ಲಂ ಏಂ ಐಂ ಓಂ ಔ ಗೊತ್ತಂದ್ರೆ ಎರಡೆಲ್ಲ ಪಣಕನ ಒಟ್ಟು ಸುರುತ ಪಣಕ ಖಾಲಿ ಸ್ವರಾಕ್ಷರ ಎರಡು ಅನುಸ್ವಾರ ಸೇರಿಸೋದು ಪಣಕ ಪಣಕನ ಕೊಟ್ಟು ಇನ್ನಾನ ಕೊಡೋದು ಪಣಪರ ಜೋಕೊಡು ಸಮೃದ್ಧ ಐ ಪಣ ಇಂಚು ಬಂದಿದ್ದು ಅಲ್ಲ ಜೋಕಳೆ ಬರೋ ಉಪಯೋಗ ಬರ್ಬೋದು ಇಂಚ ಪಣ್ ಕೊಡ ಅಂತ ಗೊತ್ತಾಗ್ಬೋದು ಪಣಬರ ಒಟ್ಟಿಗೆ ಕೊಟ್ಟು ಆ ಇ ಈ ಉ ಓ ಋ ಋ ಲ ಎ ಐ ಓ ಔ ಸ್ವರಂ ನನ್ನ ಅನುಸ್ವಾರ ಪಾಡ್ತು ಪಡ್ಕನೇನೆ ಹಳ್ಳಿ ಅಂ ಆ ಇಂ ಈಂ ಉಂ ಓಂ ಋಂ ಋಂ ಲಂ ಏಂ ಐಂ ಓಂ ಔಂ ಅನುಸ್ವಾರ ನನ್ನ ವಿಸರ್ಗ ನನಂಜಿ ಅಯೋಗವಾಹ ಎರಡನೇ ಅಯೋಗವಾಹ ವಿಸರ್ಗ ವಿಸರ್ಗ ಬಂಡ ಜಾಗುವುದು ಅರ್ಥ ಅಕಾರ ಸದೃಶ ಧ್ವನಿ ವಿಸರ್ಗಾಪರ ಪರ್ಯಾಯ ವಿಸರ್ಜನೀಯ ಅಂತ ಇತ್ತು ಲಕ್ಷಣ. ಅರ್ಧ ಹಕಾರ ಸದೃಶ ಧ್ವನಿ ಹಕಾರ ಬಂಡ ಹ ಐತು ಅರ್ಥ ಹಕಾರ ಅರ್ಧ ಹಕಾರ ಸದೃಶ ಧ್ವನಿ ಹತ್ತು ಅರ್ಥ ನಮ್ಮ ವಿಸರ್ಗ ಅಂತ ಮಾಡ್ಬೋದು. ಕನ್ನಡ ಮಾಡ್ಬೋದು, ಹಿಂದಿ ಕನ್ನಡ ಅಂತ ನಾನು ವಿಸರ್ಗ ಖಾಲಿ ಒಂಜಿ ಉದಾಹರಣೆ ಕೊಟ್ಟೆ ರಾಮ್ ಆಹ ಅಂತ ರೇಲ ಕೊಳ್ಪುರಿ ಋಷಿ ಋಷಿ ಕನ್ನಡ ಮಾಡ್ಬೇಕು. ಸೊಲೆ ವಿಸರ್ಗ ಸೊಲೆ ಅರ್ಥ ಹಕಾರ ಸದೃಶ ಧ್ವನಿ ಐತು ಅರ್ಥ ಗಾನ ಅನಿರುದ್ಧೆ ಹತ್ತು ಅರ್ಥ ಸೊಲೆ ನಾವು ಪಣ್ಕೊಡ ಮಾತ್ರ ಅವೇನೇಂಚ ಅಂತ ಪಂಡ ಹತ್ತು ನೆಕ್ಸ್ಟ್ ಸ್ವರಾಕ್ಷರಂದು ನೆಕ್ಸ್ಟ್ ಪಣ್ಕೊಡೋದು ಸ್ವರಾಕ್ಷರಂದು ಬೆತ್ತೆ ಪಣೋದು ಸ್ವರಾಕ್ಷರಂದು ಒಟ್ಟಿಗೆ ಪಣೋದು ಅದಕ್ಕೋಸ್ಕರ ಈಗ ಅ ಯೋಗವಾಹ ಅಂತ ಪಣ್ಕೊಡೋದು ಸ್ವರಾಕ್ಷರಂತೂ ಯೋಗ ಇದ್ದಾಡು ಅವೇನು ಕಂಡ್ರೆ ಆಪುರಿ ಅವ ಯೋಗವಾಹ ಈಗ ಯೋಗವಾಹ ಅಂತ ಹೊಂಟೆ ಸ್ವರಾಕ್ಷರಂತೂ ಯೋಗ ಸಂಬಂಧ ಇದ್ದಾಗ ಮಾತ್ರ ಅವೇನು ಕಂಡ್ರೆ ಸ್ವರಾಕ್ಷರ ಪಂಡ ಏನು ಸುರು ಕಲ್ಪೋದು ಕೊಡ್ತೇವೆ ಅವೇ ಕಡ್ಡಾಯಾತವೇನು ಕಲ್ಪೋದು ನಾವು ಕಲ್ಪೋದು ಒಂಜಿ ಮುಂಜಿ ಅಕ್ಷರಲ್ಲ ವ್ಯರ್ಥ ಒಬ್ಬರ ದೇವರನ್ನ ನಾಮ ಉಂಟು ಆ ಈ ಒಬ್ಬರ ದೇವರನ್ನ ನಾಮ ಉಂಟು ನಿತ್ಯ ಪ್ರತಿಯವರಿಲ್ಲ ಪಣೋದು ನಾಲ್ಗೇಡ ಅವಿನ ಪಣ್ಣಾತು ನಮ್ಮ ನಾಲ್ಗೆ ದೇವರು ಕೊಟ್ಟು ಸಾರ್ಥಕ ಆಗ್ತದೆ ಅಂದರೆ ಈ ಪ್ರತಿ ಒಂಜೆಗಳ ಅರ್ಥ ಒಂದು ವಿಶೇಷ ಇದಕ್ಕೆ ಕ್ರಮೇಣ ಪಣ್ತಾಯ್ತು ಅರ್ಥ ಸಂದರ್ಭ ಬಂದಾಗ ಅಂ ಅಜಾಯ ನಮಃ ಆಂ ಆನಂದಾಯ ನಮಃ ಇವುಗಳಿಗೆ ಗೊತ್ತುಂಟು. ಅಣಕಾರ ಅಕಾರ ಬಂಡ ಅಜೆ ಆಕಾರ ಬಂಡ ಆನಂದಿ ಇಕಾರ ಬಂಡ ಇಂದ್ರಿ ಈಕಾರ ಬಂಡ ಈಶೆ ಉಕಾರ ಬಂಡ ಉಗ್ರಿ ಊ ಪಂಡ ಊರ್ಜ ಋ ಪಂಡ ಋತಂಭರ ಪುರ ಆಯ್ತು ಸೂಕ್ಷ್ಮ ಐಕಾರ್ಥ ಒಂಜೆ ಅರ್ಥ ಅಣಕಾರದ ನಾಲಗೇಡು ಕೆಬಿಟ ಕೇಣ್ಣು ನಾಲಗೇಡು ಪಣ್ಣು ವ್ಯರ್ಥ ಹಾಕೊಂಡೇ ಇದ್ದಿ ಪುರ ದೇವರನ್ನು ನಾಮಂಗು ಅದಕ್ಕೋಸ್ಕರನೇ ಕಿವಿ ದೇವರು ಕೊಟ್ನ ನಾಲಗೆ ಕೊಟ್ನ ಶರೀರ ಕೊಟ್ನ ನೀನು ಪೂರ ನಮ್ಮ ಕೇಳೋದು ನೀನು ಪೂರ ನಮ್ಮ ತಲೆ ತೆಗೆಯೋದು ನಾಲಗೇಡು ಪಣೋದು ಜೋಗಳಿಗೆ ಪಡ್ಕೋಡು ನಮ್ಮ ಪಾತ್ರೆಗಳು ಪೂರ ಸಂಸ್ಕೃತ ಸುಸಂಸ್ಕೃತ ಬರಡು ಭಾಷೆ ಸಂಸ್ಕೃತ
ಭಾಷಾ ಸುಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ ಅಂತ ಹೇಳ್ತೀವಿ. ಕಡ್ಡಾಯಾತನವ ಅತ್ಯಂತ ಶ್ರೇಷ್ಠಾನಿ ಗೀರ್ವಾಣ ಭಾರತಿ. ಗೀರ್ವಾಣಿರ್ನ ಪಾತೆ, ಗೀರ್ವಾಣಿರ್ ಬಣ್ಣ ದೇವತೆ ಹಾಕೊಂಡು ಭಾರತಿ ಬಣ್ಣ ವಾಣಿ, ದೈವಿ ವಾಣಿ ದೇವತೆ ಕೊಂಡು ಭಾಷೆಯನ್ನು ನಾವು ಕಲ್ತ್ಕೊಂಡು ತಾರ ಕಲ್ತನೋ ಎಲ್ಲ ವ್ಯರ್ಥ ಬರೀ. ಇನ್ನು ಸಂಸ್ಕೃತ ಕಲ್ಪನೆಲ್ಲ ಉಪಯೋಗ ಬರ್ಕೊಂಡು ವೇದ ಕಲ್ಪನೆಲ್ಲ ಉಪಯೋಗ. ಯಾಕೆ ಪ್ರಕಾರ ಅಕ್ಷರ ಕಲ್ತಂದ್ರೆ ವೇದ ಕಲ್ತಂದ್ರೆ ಶಾಶ್ವತ ನಿಮಗೆ ಅನಾಥ ಬೇಗ ಬರ್ಕೊಂಡು ವೇದ ಸ್ಪಷ್ಟ ಸುಲೈತ ವಿಸರ್ಗ ವಿಸರ್ಗ ಬಣ್ಣ ಬಣ್ಣ ಸ್ವರಾಕ್ಷರಾತ್ ಬರುಂಟು ವಿಸರ್ಗ ನಮ ಪಾಡುವ. ವಿಸರ್ಗ ಬಣ್ಣ ಅಂತ ಹೇಳಿದೆ. ಅವೇನು ಬಣ್ಣಗ ನಮ ಹಿರಪದ ಸ್ವರಾಕ್ಷರನ ಆಯಿತು ಬರುಂಟು ಪಂಡ್ಕೊಂಡು ಅನುಸ್ವಾರ ಅಯೋಗವಾಹ ವಿಜ್ಞೇಯ ಆಶ್ರಯ ಸ್ಥಾನ ಭಾಗಿನಃ ಅಂತ ಹೀಗೆ ಲಕ್ಷಣ ಅಯೋಗವಾಹ ವಿಜ್ಞೇಯ ಅಯೋಗವಾಹ ವಿಜ್ಞೇಯ ವಿಜ್ಞೇಯ ಆಶ್ರಯ ಸ್ಥಾನ ಭಾಗಿನಃ. ವಿಜ್ಞೇಯ ಆಶ್ರಯ ಸ್ಥಾನ ಭಾಗಿನಃ. ಸ್ಥಾನ ಭಾಗಿನಃ ಪಂಡ ಅಯೋಗವಾಹಂಕುಳು ಆಯ್ತು. ಅವೇನು ನಮ್ಮ ಆಶ್ರಯ ಸ್ಥಾನ ಭಾಗಿಗಳು ಅಂತ ಹೇಳೋಣ. ಅವು ಅವೇನು ಆಶ್ರಯಿಸೋದು ಆಯಿತು ಸ್ಥಾನ ಆಯಿತು. ಉದಾಹರಣೆಗೆ ಅಕಾರ ಆಶ್ರಯಿಸೋಣ ಅಕಾರಂಗೂ ಸ್ಥಾನ ಕಂಠಸ್ಥಾನ. ಅಕೂಟ ವಿಸರ್ಜನೀಯಾನಾಂ ಕಂಠಃ ಕಂಠಸ್ಥಾನ ಸಂಸ್ಕೃತ ಅಕಾರಂ ಆಶ್ರಯಿಸೋದು ಕೂಡ ವಿಸರ್ಗ ಕೂಡ ಕಂಠನೇ ಸ್ಥಾನ. ಆ ಪಣ್ಣಗೆ ಯಾವ್ದು ಪಣ್ಣವೇನು ಅ ಹ ಅಂದರೆ ಅಹ ಅಹ ಆಕಾರ ಆಹ ಇಹಿ ಈಹಿ ಪಡ್ ಬರ ನೀವು ಕೂಡ ವಿಸರ್ಗನ ಆ ಸ್ವರಾಕ್ಷರ ಅಂದೋಲಕ ಬಣ್ಣ ಅ ಇತ್ತೆಂಡ ಹ ಆ ಇತ್ತೆಂಡ ಐಕಲ ಹ ಅಂಚನೆ ಆಹ ಇಕಾರ ಇತ್ತೆಂಡ ಇ ಹಿ ಅದಂದ್ರೆ ಈ ಇತ್ತೆಂಡ ಈ ಹಿ ದೀರ್ಘ ಅಂಕಲ ಅಂಚನೆ ಸೇಮ್ ಅಂಡ್ ಐತ ಎಂಡೆಡಿ ಕೂಡ ಅ ಇ ಅನ್ನುತ್ತ ಅವು ಸೇರ್ತಾರೆ. ಅ ಹ ಅಹ ಆಹ ಇಹಿ ಈಹಿ ಊಹು ಊಹು ಋಹ್ ಋಹ್ ಲೃಹ್ ಏಹ್ ಐಹಿ ಓಹ್ ಔಹು ಪಣ್ ಪರ ನೀವು ಪಣ ಪಣ್ಗನ ಬಿಟ್ಟೋದು ಪಣ್ ಆಹ ಆಹ ಇಹಿ ಈಹಿ ಊಹು ಊಹು ಋಹ್ ಋಹ್ ಲೃಹ್ ಏಹ್ ಐಹಿ ಓಹ್ ಔಹು ಆಗಮಂಟಾನಾಗ ಲ್ ಲ್ ಎರಡು ಹ್ರಸ್ವ ದೀರ್ಘ ಎರಡೆಲ್ಲ ತೊಗೊಂಡು ಈ ಪ್ರಕಾರ ಅಂದ್ರೆ ನಾವು ಮೂಜೇನಿತ್ತ ಕಲ್ತಿಲ್ಲ ಕಾಲ ಬಂಜಿ ಅ ಆ ಇ ಈ ಉ ಓ ಋ ಋ ಲ್ ಏ ಐ ಓ ಔ ಬಂಜಿ ಸ್ವರಾಕ್ಷರ ಎರಡು ಅನುಸ್ವಾರ ಬಣ್ಣೆ ಬಣ್ಣ ಇಂಚ ಬಣ್ಣೋಡು ಅಂ ಆಂ ಇಂ ಈಂ ಉಂ ಊಂ ಋಂ ಋಂ ಲೃಂ ಏಂ ಐಂ ಓಂ ಔಂ ವಿಸರ್ಗ ಬಣ್ಣೆ ಬಣ್ಣ ಇಂಚ ಬಣ್ಣೋಡು ಸಮೃದ್ಧ ಆಹ ಆಹ ಇಹಿ ಈಹಿ ಊಹು ಊಹು ಋಹ್ ಋಹ್ ಲೃಹ್ ಏಹ್ ಐಹಿ ಓಹ್ ಔಹು ಉದಾನ ಕೇಳು ಏನು ಎಲ್ಲ ಅಂಜಿ ಕ್ಲಾಸಲ್ಲಿ ಕೇಳು ತಪ್ಪವರೇ ಇವುಗಳು ಎಲ್ಲ ಬರೋಳಿ ಎಲ್ಲ ಬರೋಳಿ ಮಣಿಯುಳ್ಳ ಬರೋಳಿ ಜೇವುಳ್ಳ ಬರೋಳಿ ಕಲ್ಪನೆಗೆ ಜಾಲು ತೊಂದರೆ ಇತ್ತು. ದೇವರು ಯೋಗ್ಯತೆ ಕೊಡ್ತೇರು ಬಂಡ ಕಲ್ಪನೆ
म्हणजे ಅವಕಾಶಲ್ಲ ಆಯ್ತು ನಾವು ಕಲ್ತಿದ್ದೇವೆ ಗುರು. ಈ ಪ್ರಕಾರ ಸ್ವರಾಕ್ಷರ ಮಿತಯೋಗ ವಾಹನ ಸ್ಪಷ್ಟ ಕಲ್ಪ ಆಯ್ತು. ಬೆತ್ತು ವ್ಯಂಜನಾಕ್ಷರ ಕಲ್ಪ ಕಲ್ಪೋತೇನು ಕೊಡೋರ ಕೊಡೋದಂದ್ರೆ ವ್ಯಂಜನಾಕ್ಷರ. ವ್ಯಂಜನಾಕ್ಷರ ಬಂಡ ವ್ಯಜ್ಯಂತೆ ಸ್ವರೈರಿತಿ ವ್ಯಂಜನಾನಿ. ಸ್ವರ ಬಂಡವು ಮರಲಕ, ವ್ಯಂಜನ ಬಂಡವು ಬಳ್ಳಿದೋಲಕ. ಸ್ವತಃ ರಾಜಂತೆ ಇತಿ ಸ್ವರಾಹ. మీకు ಸ್ವತಃ ಒಂಜಿ ಬೆಳಗುಣ ಶಕ್ತಿ ಉಂಡು, ಒವೇನು ಪಣೊಡ್ಡ ನನೊಂಜಿ ಅಕ್ಷರಂತೂ ಅಪೇಕ್ಷೆ ಇದ್ದಿ ಐಕು ಸ್ವರ ಅಂತ ಹೇಳ್ತಾರೆ. ವ್ಯಂಜನ ಬಂಡ ಒವೇನು ಸ್ವರಂತೂ ಸಹಾಯ ಉಂಟೇ ಪಣೋಡು ಅವು ವ್ಯಂಜನ. ಸ್ವರಾಕ್ಷರಂತೂ ಸಹಾಯ ಇದ್ದೇಣ ಒವೇನು ಬಂಡ್ರೆ ಬರೀ ವ್ಯಂಜನಾಕ್ಷರ. ವ್ಯಜ್ಯಂತೆ ಅಭಿವ್ಯಜ್ಯಂತೆ ಕರ್ಣಗೋಚರಾः ಭವಂತಿ ಸ್ವರೈಃ. ಸ್ವರಾಕ್ಷರಾಣಾಂ ಅ ಆ ಇ ಈ ಇತ್ಯಾದೀನಾಂ ಸಾಹಾಯ್ಯೇನ ಯಾನಿ ಅಕ್ಷರಾಣಿ ತಾನಿ ವ್ಯಂಜನಾನಿ. ಸ್ವರೈಃ ವ್ಯಜ್ಯಂತೆ ಇತಿ ವ್ಯಂಜನಾನಿ. ವ್ಯಜ್ಯಂತೆ ಸ್ವರೈಃ ಇತಿ ವ್ಯಂಜನಾನಿ. ವ್ಯಜ್ಯಂತೆ ಪಂಡ ವ್ಯಕ್ತಾಃ ಭವಂತಿ, ವ್ಯಕ್ತಿ ಭವಂತಿ, ವ್ಯಕ್ತಿಂ ಪ್ರಾಪ್ನುವಂತಿ ಅಂತ ಅರ್ಥ. ಅಭಿವ್ಯಕ್ತಿನಿ ಒವೇನು ನಮ್ಮ ಉಚ್ಚಾರಣೆ ಅಂದ್ಕೊಂಡ ಸ್ವರ ಅಂತೂ ಸಹಾಯಕ್ಕೆ ತಗೊಂಡ ಈ ವ್ಯಂಜನ. ವ್ಯಂಜನಾನಿ ದ್ವಿವಿಧಾನಿ, ವರ್ಗೀಯ ವ್ಯಂಜನಾನಿ ಅವರ್ಗೀಯ ವ್ಯಂಜನಾನಿ. ವ್ಯಂಜನಾಕ್ಷರವು ಎರಡು ಪ್ರಕಾರ, ವರ್ಗೀಯ ವ್ಯಂಜನಾಕ್ಷರ ಅವರ್ಗೀಯ ವ್ಯಂಜನಾಕ್ಷರ. ಕೇಳೋಣ ಸೌರಿ ವರ್ಗೀಯ ವ್ಯಂಜನಾಕ್ಷರ ಸುಳ್ಳು ಶಾಲೆಗಳ ಬರ್ಬೋದು ನೋಡ್ಕೆಂಡ ಸ್ಪಷ್ಟ. ವರ್ಗೀಯ ವ್ಯಂಜನಾಕ್ಷರ ವರ್ಗ ವ್ಯವಸ್ಥೆ ಉಂಟು. ವರ್ಗ ಬಂಡ ನಿಂತು ಕ ಚ ಟ ತ ಪ. ಕ ಚ ಟ ತ ಪ. ಕವರ್ಗ ಚವರ್ಗ ಟವರ್ಗ ತವರ್ಗ ಪ. ಐದು ವರ್ಗ ಉಂಟು. ಕ ವರ್ಗ ಉಂಟು 5 ಅಕ್ಷರ. ಅಂದ್ರೆ ಪ್ರತಿ ವರ್ಗ ಉಂಟು 5 ಅಕ್ಷರ. ಒಟ್ಟಿಗೆ ತಗೊಂಡು ಅಕ್ಷರ 5 ಐದ್ಲಿ 25 ಅಂತಂದ್ರೆ ಕ ವರ್ಗ ಕ ಖ ಗ ಖ ನ ಇಂಜ ಕ ಖ ಗ ಖ ನ ಗೊತ್ತಾನ. ಕ ಖ ಗ ಖ ನ ನ ನ. ಎರಡನೇದು ಚವರ್ಗ ಚ ಛ ಛ ಞ. ಮೂರನೇದು ಟವರ್ಗ ಟ ಠ ಡ ಢ ಣ. ನಾಲ್ ತಮರ್ಗ ಠ ಛ ಡ ಢ ನ. ಐದು ಪವರ್ಗ ಪ ಫ ಬ ಭ ಮ. ಗೊತ್ತಾಂದ್ರೆ ಕವರ್ಗ ಚವರ್ಗ ಟವರ್ಗ ತವರ್ಗ ಪವರ್ಗ. ವರ್ಗಂತೂ ಒಂಜನೇ ಅಕ್ಷರ ಅಲ್ಪ ಪ್ರಾಣ. ವರ್ಗಂತೂ ಮೂಜನೇ ಅಕ್ಷರ ಅಲ್ಪ ಪ್ರಾಣ. ವರ್ಗಂತೂ 5ನೇ ಅಕ್ಷರ ಅಲ್ಪ ಪ್ರಾಣ. ವರ್ಗಂತೂ 2ನೇ ಅಕ್ಷರ ಮಹಾಪ್ರಾಣ. ವರ್ಗಂತೂ 4ನೇ ಅಕ್ಷರ ಮಹಾಪ್ರಾಣ. ವರ್ಗಂತೂ 5ನೇ ಅಕ್ಷರ ಅನುನಾಸಿಕ. ತಾವರ ವರ್ಗಂತೂ ಒಂಜಿನೇ ಮೂಜಿನೇ ಅಕ್ಷರ ಬೆತ್ತು 5ನೇ ಅಕ್ಷರ ಅಲ್ಪ ಪ್ರಾಣ. 5ನೇ ಅಕ್ಷರ ಅಲ್ಪ ಪ್ರಾಣಲ ಅಂದ್ ಅನುನಾಸಿಕಲ. ವರ್ಗಂತೂ 2ನೇ 4ನೇ ಅಕ್ಷರ ಮಹಾಪ್ರಾಣ. ಅವೇನು ಒತ್ತು ತುತ್ಕೊಂಡು ವರ್ಗಂತೂ ಒಂಜಿನ ಅಕ್ಷರ ಬಣ್ದನ ಕ ಚ ಟ ತ ಪ. ಮುಂಜಿನ ಅಕ್ಷರ ಗ ಜ ಡ ದ ಬ. 5ನೇ ಅಕ್ಷರ ನ ಞ ನ ನ ಮ. ಅಂತಂದ್ರೆ ಕ ಚ ಟ ತ ಪ. ಕ ಚ ಟ ತ ಪ. ಗ ಜ ಡ ದ ಬ. ಗ ಜ ಡ ದ ಬ. ನ ಞ ನ ನ ಮ. ನ ಞ ನ ನ ಮ. ವರ್ಗಂತೂ 2ನೇ ಅಕ್ಷರ ಸುಳ್ಳು. ಒಂಜನೇ ಅಕ್ಷರ ಕ ಚ ಟ ತ ಪ. 2ನೇ ಅಕ್ಷರ ಒತ್ತುದು ಮಾಡು ವರ್ಗಂತೂ ಮೂರನೇ ಅಕ್ಷರ ಗ ಯ ಡ ದ ಬ. ಅನ್ನುತ್ತಾರೆ. 4ನೇ ಅಕ್ಷರ ಮಹಾಪ್ರಾಣ ಕ ಛ ಛ ಥ ಪ. ಅಂತಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ. ನನ್ನ
ಅವರ್ಗೀಯ ವ್ಯಂಜನಾಕ್ಷರ ವರ್ಗ ವ್ಯವಸ್ಥೆ ಐತಿ ಪಂಡ ವರ್ಗ ಉಂಟು ಸೇರು ಅವರ್ಗೀಯ ವ್ಯಂಜನಾಕ್ಷರ ಎಣುಮ ಉಂಟು ವರ್ಗೀಯ ವ್ಯಂಜನಾಕ್ಷರ 25 ಅವರ್ಗೀಯ ಎಣುಮ ಯ ರ ಲ ವ ಶ ಶ ಸ ಹ ಯ ರ ಲ ವ ಶ ಶ ಸ ಹ ಳ ವೇದ ಉಂಟಾನಾಗ ಉಚ್ಚಾರಣೆ ಒಟ್ಟುಗೂ ಅವರ್ಗೀಯ ವ್ಯಂಜನಾಕ್ಷರ ಎಣುವ ಯ ರ ಲ ವ ಶ ಶ ಸ ನೆಟ್ಟು ಯ ರ ಲ ವ ಉಂಡತೆ ಅವ ಅಲ್ಪ ಪ್ರಾಣ ಶ ಶ ಸ ಹ ಅವು ಮಹಾಪ್ರಾಣ ಅಲ್ಪ ಪ್ರಾಣ ಸುಲೆ ವರ್ಗಂತೋ ವಂಜಿನೇ ಮೂಜಿನೇ ಐದನೇ ಅಕ್ಷರ ಮತ್ತು ಯ ರ ಲ ವ ಒಟ್ಟುಗೂ 14 ಅಲ್ಪ ಪ್ರಾಣ 14 ಮಹಾಪ್ರಾಣ ಸುಲೆ ವರ್ಗಂತೋ 2ನೇ 4ನೇ ಅಕ್ಷರ ಬೆತ್ ಶ ಶ ಸ ಹ 4 ಒಟ್ಟಿಗೆ ತಾನೆ 14 ಒಟ್ಟಿಗೂ ವ್ಯಂಜನಾಕ್ಷರಗಳು 33 25 ವರ್ಗೀಯ ವ್ಯಂಜನಾಕ್ಷರ ಎಣ್ಮ ವರ್ಗೀಯ ವ್ಯಂಜನಾಕ್ಷರ ಅಂದ್ರೆ ಅಲ್ಪ ಪ್ರಾಣ 14 ಮಹಾಪ್ರಾಣ 14 ಒಟ್ಟು 33 ಅಕ್ಷರ ಕೂಡ ಈ ವ್ಯಂಜನಾಕ್ಷರಗಳೇನು 2 ಪ್ರಕಾರ ಬೋಳಿ ನೆನಪಿಜೊಳ್ಳೆ ಒಂಜಿ ಕರ್ಕಶ ವ್ಯಂಜನ 2 ಮೃದು ವ್ಯಂಜನ ಕರ್ಕಶ ವ್ಯಂಜನ ವರ್ಗಂತೂ ಒಂಜಿನೇ 2ನೇ ಅಕ್ಷರ ಬೆತ್ತು ಶ ಶ ಸ 2 ಪ್ರಕಾರ ಇದು ನಂಗೆ ಭಾರಿ ಮುಖ್ಯ ವೇದಂಕಾನಾಗ ನೆಂಕಲ್ಲ ಸಂಸ್ಕೃತ ಎರಡು ಪ್ರಕಾರ ಕರ್ಕಶ ವ್ಯಂಜನ ಮತ್ತು ಮೃದು ವ್ಯಂಜನ ಒಂದು ಕರ್ಕಶ ವ್ಯಂಜನಗಳು 2 ಮೃದು ವ್ಯಂಜನಗಳು ಕರ್ಕಶ ವ್ಯಂಜನ ವರ್ಗದ 1ನೇ 2ನೇ ಅಕ್ಷರಗಳು ಮತ್ತು ಅವರ್ಗೀಯ ಶ ಶ ಸ ಕರ್ಕಶ ವ್ಯಂಜನ ವರ್ಗದ 1ನೇ ಅಕ್ಷರ ಕಚಟ ತಪ 2ನೇ ಅಕ್ಷರ ಕಚಟ ತಪ 2ನೇ ಒಂಜಿ ಬೆತೆ 2 ಕಚಟ ತಪ ತಪ ಅದು ಕಚಟ ತಪ ಕಚಟ ತಪ ಇದು ಕಡ್ಡಾಯ ಆತ ನಮ್ಮ ಕಲ್ಪೋಡಿ ನಿಂಗಳ ಪುರೋಹಿತ ಒಂದು ಯೂಸ ಅಂದೆ ನಮ್ಮ ತಪ್ಪನು ಕಂಪುಣ ತಿದ್ದೋಳು ನಂಗೆ ಘನ ಪಾಠ ಮುಟ್ಟಂದು ಕೂಡ ಈ ವಿಷಯ ಇದು ಶಾಲೆಯ ಜೋಕುಳಿಗೆಲ್ಲ ನೋಡ ಮತ್ತು ಪ್ರಯೋಜನ ನಂಗೆ ಚುತ್ವ ಸಂಧಿ ಷ್ಟುತ್ವ ಸಂಧಿ ಕೂಡ ಗೊತ್ತ ವಿಸರ್ಗ ಸಂಧಿ ಮತ್ತು ವ್ಯಂಜನ ಸಂಧಿ ಗೊತ್ತ ಕಚ್ಚಟ ತಪ್ಪ ಖಚಟ ತಪ್ಪ ಕೇಳಿನಾಗ ಕರ್ಕಶ ಮೆತ್ತು ಶ ಶ ಸ ಶ ಅವಲ್ಲ ಕರ್ಕಶ ವ್ಯಂಜನ ಶ ಶ ಸ ಅವರ್ಗೀಯ ವ್ಯಂಜನ ಅಂತ ಮೂಜಾಕ್ಷರ ಶ ಶ ಸ ಮೂಜಾಕ್ಷರ ಮುಂಜೆ ಶ ಶ ಸ ಸ ಒಟ್ಟಿಗೆ 13 ಜಾನಾಕ್ಷರ ನಿಂಗಳೇ ಅಲ್ಪ ಪ್ರಾಣ ಮಹಾಪ್ರಾಣ ಪಂಡ ಅಲ್ಪ ಪ್ರಾಣ 14 ಉಂಡು ಮಹಾಪ್ರಾಣ 14 ಉಂಡು ಅಂತು ನಾನೊಂಜಿ ಬೇತಾಯಿಟ ಅನ್ನಾಸಿಕ ಬಂಡೆ ನಾನೊಂಜಿ ವಿಭಾಗ ಕರ್ಕಶ ವ್ಯಂಜನ ಮೃದು ವ್ಯಂಜನ ಕರ್ಕಶ ವ್ಯಂಜನ 13 ಸರಿ ನೆನಪಿಜೋಣ ಭಾರಿ ಇಂಪಾರ್ಟೆಂಟ್ ಕಚಟ ತಪ ಖಚಟ ತಪ ಶಶ ಸ ಉಳಿದ ಪೂರ ಮೃದು ವ್ಯಂಜನ ಕೇಳಿದಾಗ ಪಣ್ಣಾಗ ಮೃದು ಅನುಭವ ಬರ್ಬೋದು ಕೇಳಿದಾಗ ಮೃದು ಅನುಭವಕ್ಕೆ ಬಿತ್ತು ಪಣ್ಣಾಗ ನಾಲಿಗೆ ಗಜ್ಜಟ ದಬ್ಬ ಗಜ್ಜಟ ದಬ್ಬ ಗಂಜಣ್ಣ ನಮ್ಮ ವರ್ಗದ 3, 4, 5ನೇ ಅಕ್ಷರಗಳು ಮತ್ತು ಯ ರ ಲ ವ ಹ ಒಟ್ಟಿಗೂ ಇರುವ ಅಕ್ಷರ ಬಂಡ ಓ ಬರೆದು ಡಾಟ್
ಹಾಂ ಬರೆಬಹುದು ಮೊನ್ನೆ ನನ್ನ ನಿವಾರ ಏನು ಬರೆದುಕೊಂಡು ನೋಡ್ಸೋದು